ಎಂದಿನಂತೆ ಬೇಗ ಎದ್ದು ವರಮಹಾಲಕ್ಷ್ಮಿ ಹಬ್ಬ ಹೊರಗೆ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನಮ್ಮೂರು ಸೋಂಪುರ ಮಧುಗಿರಿ ಹತ್ರ ಅಲ್ಲಿ ಶುಕ್ರವಾರ ಬೆತ್ತು ಹಚ್ಕೊಂಡು ಊರೊಳಗೆ ಪ್ರವೇಶ ಇತ್ತು. ಅದನ್ನು ಮನೆಯವರು ನನ್ನ ಮಗ ಹೋಗಿ ಮಾತಾಡಿಸ್ಕೊಂಡು ತಿಂಡಿ ತಿನ್ಕೊಂಡು ಬಂದರು. ಅಷ್ಟರಲ್ಲಿ ನಾನು ನನ್ನ ಮಗಳೂ ರೆಡಿ ಆಗಿದ್ವಿ. ಹಂಗೆ ಎಲ್ಲರೂ 4 ಜನನೂ ಇಬ್ಬರು ನನ್ನ ಗಾಡೀಲಿ ಹೋಗೋಣ ಅಂತ ಹೋದ್ವಿ. ಹೋಗೋವಾಗ ನನ್ನ ಮಗಳು ನಾನು ಸ್ವಲ್ಪ ದೂರ ಓಡಿಸ್ತೀನಿ ಗಾಡಿನ ಅಂತ ಓಡಿಸಿದ್ಲು ಕೆಸ್ತೂರವರೆಗೂ. ಅದಾದಮೇಲೆ ನಾನು ಗಾಡಿ ಇಸ್ಕೊಂಡೆ. ಅಲ್ಲೆಲ್ಲ ಗಾಡಿಗಳು ಬರ್ತವೆ ಇನ್ಯಾಕೆ ಅಂತೇಳಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಕಾಡು ಮರಗಳು, ಅಲ್ಲಲ್ಲೇ ಒಂದು ಚಿಕ್ಕ ಪುಟ್ಟ ಕಾಡಿನ ಮಧ್ಯೆ ಒಂದೊಂದು ದೇವಸ್ಥಾನಗಳಿದ್ದು. ಹಾಗೆ ಒಂದು ವಿಡಿಯೋ ಇರಲಿ ಅಂತ ಹಂಗೆ ಒಂದು ಸಣ್ಣದಾಗಿ ಸ್ಮಾಲ್ ವಿಡಿಯೋ ಮಾಡ್ಕೊಂಡೆ. ನೋಡೋಕೆ ತುಂಬ ಚೆನ್ನಾಗಿತ್ತು. ಮಳೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ, ಪ್ರಕೃತಿ ನಿಯಮ. ಯಾವಾಗ ಏನಾಗಬೇಕೋ ಅದೇ ಆಗೋದು. ನೋಡಿ, ಇದು ಡಿ ವಿ ಹಳ್ಳಿ ಬಿಟ್ಟು ಮುಂದೆ ಬರಬೇಕಾದ್ರೆ ಹತ್ತತ್ರ ಮಧುಗಿರಿ ಸಿದ್ದಾಪುರ ರೋಡಲ್ಲಿ ಬೆಟ್ಟ ಗುಡ್ಡ ಈ ಥರ ಐತೆ. ಅದ್ರ ಪಕ್ಕನೇ ಮಧುಗಿರಿ ಏಕಶಿಲಾ ಪರ್ವತ ಇರೋದು. ಇತಿಹಾಸ ಪ್ರಸಿದ್ಧಿ ಏಕಶಿಲಾ ಪರ್ವತ. ಆ ಊರಲ್ಲಿ ಹುಟ್ಟಿರೋದೇ ನಮ್ಮದು ಒಂದು ಪುಣ್ಯ. ಇದೇ ಏಕಶಿಲಾ ಪರ್ವತ. ನೋಡಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಶ್ರಾವಣದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಾಡೀಲೇ ಹೋಗೋದು. ಮಧ್ಯದಲ್ಲಿ ಯಾವಾಗಾರು ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗ್ತೀವಿ. ಯಾಕೆಂದರೆ ನೋಡೋಕೆ ಚೆನ್ನಾಗಿರ್ತೈತೆ. ಶ್ರಾವಣ ಮಳೆ ಎಲ್ಲ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ. 10:30 ಮನೆ ಬಿಟ್ಟಿದ್ದು. ಹತ್ತತ್ರ ಮಧುಗಿರಿಗೆ ರೀಚ್ ಆಗೋದ್ರೊಳಗೆ 12 ಗಂಟೆ ಆಯಿತು. 12 ಗಂಟೆಗೆ ಮಧುಗಿರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೂವು ಕಡ್ಡಿ ಕರ್ಪೂರ ತಗೊಂಡೋದ್ವಿ ಲಕ್ಷ್ಮೀ ದೇವ್ರಿಗೆ ಅಂತ. ಅಷ್ಟರಲ್ಲಿ ನಮ್ಮಮ್ಮ ಪೂಜೆಗೆ ರೆಡಿ ಮಾಡಿದರು. ಅಮ್ಮ ಕೈ ಕಂಕಣ ಕಟ್ತು. ಪೂಜೆ ಇನ್ನೂ ಮಾಡಿರಲಿಲ್ಲ, ರೆಡಿ ಮಾಡಿದ್ದಷ್ಟೇ. ಸೀರೆ ಒಂದು ಇಡಿಸಿ ಲಕ್ಷ್ಮೀ ಕಲಶ ಓಡಿ ನೀನು ಎಲ್ಲ ಮಾಡಿ ಪೂಜೆ ಮಾಡಿಬಿಡಮ್ಮ ಅಂತ ಹೇಳ್ತು. ನಾನು ಹಣ್ಣು ಹಂಪಲು ಮತ್ತು ಕರಿದ ತಿಂಡಿ ತಿನಿಸುಗಳನ್ನೆಲ್ಲ ಲಕ್ಷ್ಮೀ ಮುಂದೆ ಜೋಡಿಸಿ ಸ್ವಲ್ಪ ನೋಟು ಕಾಯಿನ ಕೊಟ್ಟು ಹಾಕಿ ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮುಗಿಸಿದೆ. ನೈವೇದ್ಯನ ಕೊಡ್ತು. ಅಷ್ಟರಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ನೈವೇದ್ಯ ಮಾಡಿದೆ. ಅಷ್ಟರಲ್ಲಿ 2 ಗಂಟೆ ಆಗ್ತಾ ಬಂತು. ನಮ್ಮಮ್ಮಂದು ಪೂಜೆ ಅಡುಗೆದೆಲ್ಲ ಮುಗೀತು. ಅಷ್ಟರಲ್ಲಿ ನನ್ನ ಮಗಳು ನಾನೇ ಕುಂಕುಮ ಕೊಡ್ತೀನಿ ಬಿಡಜ್ಜಿ ಅಂತ ಹೇಳಿ ಅವಳೇ ಕುಂಕುಮ ಕೊಟ್ಟಳು. ಅಮ್ಮಗೂ ನನಗಿಬ್ಬರಿಗೂ. ಇನ್ನೇನು ಅಲ್ಲೇ ಟೈಮ್ ಆಯಿತು. ಫಸ್ಟ್ನೇ ಪೂಜೆ ಮಾಡ್ತಾ ಇರ್ತೈತೆ. ಐನರು ಓಂಕಾರಣ್ಣ ಹೋಗ್ಬಿಡೋಣ ತಡಿ ಅಂತೇಳಿ ಒಂದು ಸಲ ತಟ್ಟೆ ಎಲ್ಲ ತೊಳ್ಕೊಂಡು ಬಂದು ಇಟ್ಕೊಂಡು ವಾಸನೆ ಚಿಮ್ಕಿಸ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಮಡ್ಲಕ್ಕಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅಲ್ಲಿ ಫಸ್ಟ್ನೇ ಪೂಜೆಗೆಲ್ಲ ಬಾಗಿಲು ಹಾಕಿದ್ರು. ಪೂಜೆಯನ್ನು ಆಗಿತ್ತು. ಜೊತೆಗೆ ನಮ್ಮದೂ ಇಟ್ಟು ಮಾಡಿದ್ರು. ಪೂಜೆ ಮಾಡಿಸ್ಕೊಂಡು ಫಸ್ಟ್ನೇ ಪಂಕ್ತಿ ಊಟವನ್ನು ಮುಗಿಸ್ಕೊಂಡು ಪ್ರತಿ ಶುಕ್ರವಾರ ಅನ್ನದಾಸೋಹ ಇರುತ್ತೆ ನಮ್ಮೂರಲ್ಲಿ. ಯಾರೇ ಭಕ್ತಾದಿಗಳು ಬಂದರೂ ಹೊಟ್ಟೆ ಇಸ್ಕೊಂಡು ಹೋಗ್ಬಾರ್ದು ಅಂತ ಊಟ ಹಾಕ್ತಾರೆ. ಫೈನಲಾಗಿ ಈ ಥರ ಇತ್ತು. ದೇವ್ರ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನನ್ನ ತಂಗಿ ಬರ್ತಾಳೆ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ. 3:30 ಆಯಿತು, ಬರಲಿಲ್ಲ. ಅಷ್ಟರಲ್ಲಿ ಒಂದೇ ಒಂದು ಆಟ ಕೇರಮ್ ಬೋರ್ಡ್ ಆಡೋಣ ಅಂತ ಆಡಿದ್ವಿ. ಚೆನ್ನಾಗಿತ್ತು ಆಟ. ಎಷ್ಟೊಂದು ದಿನ ಆಗಿತ್ತು ನಾಳೆ ಮಕ್ಕಳ ಜೊತೆ ಕೇರಮ್ ಬೋರ್ಡ್ ಆಡ್ತಾ ಇದ್ದೀವಿ. ಇನ್ನೊಂದ್ಸಲ ಫೋನ್ ಮಾಡಿದ್ವಿ. ನನ್ನ ತಂಗಿ ಬರೋದಿನ್ನು 5:30 ಆಯ್ತು. ಹಂಗಾಗಿ ನಮ್ಮ ಟೈಮ್ ಆಗುತ್ತೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನನ್ನ ಮಗ ಸೋಲ್ತಾನೆ ಅಷ್ಟೇ. ಕೊನೆಗೆ ಸೋಲಿಲ್ಲ. ನಾವು ಪಾನ್ ಹಾಕೋಕ್ಕೆ ಹೋಗಿ ಎಲ್ಲ ಸ್ಟ್ರೈಕರ್ನ ಹಾಕಿ ಒಂದೊಂದು ಪಾನ್ ಕಟ್ಕೊಟ್ವಿ ಫೋಲಾಗಿ. ಹಂಗಾಗಿ ಅವನು ಗೆದ್ಕೊಂಬಿಟ್ಟ. ಫೈನಲ್ಲಾಗಿ ನಮ್ಮ ಒಂದು 40 ಆದಾಗ ಒಂದು ಇನ್ನೂ 5 ಆಗಿರಲಿಲ್ಲ. ಆಮೇಲೆ ಬಂದ ನೋಡ್ರಿ ಲಾಸ್ಟ್ ಗೆದ್ದುಬಿಟ್ಟದವ್ರೆ. ಆಟ ಮುಗಿ ತಾತ ನಮಗೋಸ್ಕರ ಎಳ್ಳಿರ್ತೈತೆ. ನನ್ನ ಮಗ ಹೇಳಿದಂತೆ ಎಣ್ಣೀರು ತಗೊಂಡು ಬಾ ಅಂತ. ಪಾಪ ಅವನಿಗೋಸ್ಕರ ಬೇರೆಯವ್ರ ತೋಟದಲ್ಲಿ ಹೋಗಿ ಎಣ್ಣೀರು ಇಸ್ಕೊಂಡು ಬಂತು. ಅಷ್ಟರಲ್ಲಿ ನಮ್ಮಮ್ಮ ತುಪ್ಪಿಕಾಯಿ ಹುಡುಕ್ತಾ ಇತ್ತು. ಪಕ್ಕದಲ್ಲೇ ನಮ್ಮಮ್ಮ ಒಂದು ಪುಡ್ದಾಗ ಒಂದು ಸಣ್ಣದಾಗಿ ಕೈ ತೋಟ ಮಾಡ್ಕೊಂಡವ್ರೆ. ಅಲ್ಲಿ ನೆಲ್ಲಿಕಾಯಿ, ತುಪ್ಪಿರೆಕಾಯಿ, ಹಾಗಲಕಾಯಿ, ಅಡ್ಲಕಾಯಿ ಮತ್ತು ಹೀರೆಕಾಯಿ, ಏನೇನೋ ಗಿಡಗಳು, ಬಾಳೆ ಗಿಡ ಮತ್ತು ಕಣಗ್ಲು ಹೂವಿನ ಗಿಡ. ಕಣಗ್ಲು ಹೂವು ಹಿಡ್ಕ ಅಂತ ಹೇಳ್ತು. ಕಣಗ್ಲು ಹೂವದ್ದು ಒಂದು ಫೋಟೋ ಹಿಡ್ಕೊಂಡೆ. ಹೇಳಿತ್ತು ನನಗೆ ಕೇಳಿಸಿಲ್ಲ ಅಂತ. ಇನ್ನೊಂದ್ಸಲ ಇಟ್ಕೊಂಡೆ. ಚೆನ್ನಾಗಿ ಹಾಕೈತೆ ಅಮ್ಮ ಗಿಡನ. ದಾಸವಾಳ ಹೂವು, ಮೂಗು ದಾಸವಾಳ ಹೂವು ಎಲ್ಲನ.
ಚೆನ್ನಾಗಿತ್ತು. ಮಳೆ ಬಂದಿದ್ದರೆ ಇನ್ನೂ ಹಸ್ರಾಗಿರ್ತಿದ್ವು. ಅಲ್ಲೊಂದು ಹಾಗಲಕಾಯಿ ಹಣ್ಣಾಗಿತ್ತು, ತಗ ಇದನ್ನೆಲ್ಲರೂ ಹಾಕು ಅಂತ ಹೇಳ್ಬಿಟ್ಟು ಅದೊಂದು ಕಿತ್ಕೊಡ್ತು. ಹಂಗೆ ಹಾಕು ಮಣಿಕಂತತ್ತೆ 2-3 ದಿನ ಬಿಟ್ಟು ಅಂತ ಹೇಳ್ಕೊಡ್ತು. ಅದನ್ನು ಇಸ್ಕೊಂಡ್ಮೇಲೆ ಲಾಸ್ಟಿಗೆ ಒಂದು ಎಳ್ಳಿ ಗಿಡ ಇತ್ತು, ಕಿತ್ಕೊಂಬರ್ತೀನಿ ಅಂತ ಹೋಗಿ ಎಳ್ಳಿ ಗಿಡ ಕಿತ್ಕೊಂಬಂತು. ಅಷ್ಟರಲ್ಲಿ ನಾವೆಲ್ಲ ಎಳ್ನೀರು ಕುಡಿದ್ವಿ. ಎಳ್ನೀರು ಕುಡಿದ್ಮೇಲೆ ನನ್ನ ಮಗ ಅಲ್ಲಿ ಮನೆ ಮುಂದೆ ಚೆನ್ನಾಗೈತೆ ರೋಡು, ಅಮ್ಮ ಮನೆ ಮುಂದೆ ಬರಬೇಕೆರೆಗೂ ಸೋಂಪುರಕ್ಕೆ ಹೋಗೋ ರೋಡ್ ಇದೆ ಅದು. ಅಲ್ಲೊಂದು ರೌಂಡ್ ನಮ್ಮ ಗಾಡಿ ತಗೊಂಡು ಓಡಾಡ್ದ. ಟೈಮ್ ಆಗೋದು ಬಾರು ಅಂದರು, ಕೇಳಲಿಲ್ಲ. ಒಂದು ರೌಂಡ್ ಅಂತ ಹೋಗ್ಬಿಟ್ಟು ಬಂದ. ಅಮ್ಮ ಹಂಗೂ ಆಡ್ಕೊಂತಾರೆ, ಇಲ್ಲೇನೋ ಬಿದ್ದಿಕೊಂಡು ಅನಿಸ್ಬಿಟ್ಟು ಗಾಡಿ ಕೊಡ್ಬೇಕು, ಇಲ್ಲ ಓಡಿಸ್ತಾನೆ, ಹೈವೇಲೆಲ್ಲೂ ಕೊಡಲ್ಲ ಅಂದೆ. ಅಷ್ಟರಲ್ಲಿ 1-2 ಎಳ್ಳಿ ಗಿಡ ನಿಂಬೆ ಗಿಡ ಕಿತ್ಕೊಡ್ತು. ಅವನಿಗೆ ಕಿತ್ಕೊಂಡು ಕೊಡೋಕ್ಕಾಗಲಿಲ್ಲ, ಮಳೆ ಬಂದಿರಲಿಲ್ವಲ್ಲ, ನೆಲ ಒಂದು ಸ್ವಲ್ಪ ಗಟ್ಸಾಗಿತ್ತು. ನಮ್ಮಮ್ಮ ನೀರು ಬಿಟ್ಟಿರಲಿಲ್ಲ. ಅಜ್ಜಿ ಪಾರ್ಕ್ ನೋಡ್ರೆ ಎಷ್ಟು ಚೆನ್ನಾಗೈತೆ. ಇದೆಲ್ಲ ನಮ್ಮಮ್ಮ ಒಂದು ಗಿಡ ಪಾರ್ಕ್ ತುಂಬ ಶಾದ್ರೆ ಬೆಳೆದು ಬಿಟ್ಟೈತೆ. ಎಲ್ಲ ಮುಗೀತು. ಕುಂಕುಮ ಕೊಡೋಕ್ಕೆ ಅಂತ ಒಳಗೆ ಬಂದರು. ಅಷ್ಟರಲ್ಲಿ ರವೆ ಉಂಡೆ ಕರ್ಜಿಕಾಯಿನೆಲ್ಲ ಕವರ್ಗೆ ಹಾಕ್ತು, ಮತ್ತು ಹೋಗ್ಬೇಕಾದ್ರೆ ಮರ್ತು ಬಿಡ್ತೀವಿ ಅಂತ ಹೇಳಿ. ಕೊನೆಗೂ ನಮ್ಮಮ್ಮ ಹಾಕಿರೋದ್ರಲ್ಲಿ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಒಂದನ್ನು ಮಿಸ್ ಮಾಡ್ತು. ಫೋನ್ ಮಾಡಿದ್ರು, ಇನ್ನೂ ಒಂದು ಸೋಂಪುರ ಬಿಟ್ಟು ಮುಂದೆ ತವಗದಳ್ಳಿ ಅಂತ ಇದೆ, ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಬರ್ರಿ ತಗೊಂಡೋಗ್ರಂತೆ. ಇಲ್ಲ ನಾವು ಬರೋಲ್ಲ, ನೀವೇ ತಿನ್ಕೊಳ್ರಿ ಅಂದ್ವಿ. ಸರಿ ಅಂತ ಹೇಳಿ ಅಪ್ಪಂದು ನಂದು ಒಂದು ಫೋಟೋ ತೊಗೊಂಡೆ. ಲಾಸ್ಟಿಗೆ ಎಲ್ರದ್ದು ನಮ್ಮ ಮನೆಯವ್ರು ಅಲ್ಲೇ ಗಾಡಿ ಎತ್ತಿ, ಬಾಬಾ ಟೈಮ್ ಆಯಿತು, ಮಳೆ ಬರೋಂಗಾಗೈತೆ ಅಂತ ಕರಿತಾಯಿದ್ರು. ಅಷ್ಟೊತ್ತಿಗೆ ನಮ್ಮಪ್ಪ ನಡಿಯಮ್ಮ ಟೈಮ್ ಆಗುತ್ತೆ, ಇಲ್ಲಾಂದರೆ ಇರ್ರಿ ಬೆಳಗ್ಗೆ ಹೋಗಿರಂತೆ. ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹೊಡ್ಕೊಂಡು ಬಂದ್ವಿ. ಬರ್ತಾ ಹಂಗೆ ಪ್ರತಿ ವರ್ಷದಂತೆ ದಂಡಿ ಮಾರಮ್ಮಂಗೆ ಹೋಗಿ ಬರೋವಷ್ಟರಲ್ಲಿ 6:30 ಆಗೋಯ್ತು. ಇವತ್ತಿನ ದಿನದ ವ್ಲಾಗ್ ಇದಾಗಿತ್ತು. ಸೂರ್ಯ ಹೋಗಿ ಚಂದ್ರ ಬಂದಿತ್ತು.